DJ Moral Stories. ಉಷಾ ತನ್ನ 5 ಸೊಸೆಯರಾದ ಮೇನಕಾ, ದೀಪ್ತಿ, ನೀರಾ, ನಿಶಾ ಮತ್ತು ಸುನೀತಾ ಜೊತೆ ಇರುತ್ತಾರೆ. ಉಷಾಳ 5 ಜನ ಸೊಸೆಯಂದಿರು ಕಪ್ಪಾಗಿರುತ್ತಾರೆ. ಇದೇ ಕಾರಣಕ್ಕೆ ಉಷಾನು ತನ್ನ 5 ಜನ ಸೊಸೆಯಂದಿರನ್ನು ಹಚ್ಚಿಕೊಂಡಿರುವುದಿಲ್ಲ. ಆ 5 ಜನಕ್ಕೂ 5 ಮಕ್ಕಳಿರುತ್ತಾರೆ. ಎಲ್ಲರೂ ಆ 5 ಜನ ಮಕ್ಕಳು ಕಪ್ಪಾಗೇ ಇರುತ್ತಾರೆ. ಅದಕ್ಕಾಗಿ ಉಷಾ ಮಕ್ಕಳನ್ನು ಇಷ್ಟಪಡುವುದಿಲ್ಲ. ಅಯ್ಯೋ ದರಿದ್ರದವರ, ಎಲ್ಲರೇ ಇದ್ದೀರಾ? ಅಡಿಗೆ ಎಲ್ಲ ಯಾವಾಗ ಮಾಡಿ ಮುಗಿಸ್ತೀರಾ? ತಂದೆ ಅತ್ತೆ, ತಗೊಳ್ಳಿ ಅತ್ತೆ. ಇಷ್ಟೊತ್ತು ಬೇಕಾ ನಿಮಗೆಲ್ಲ ಅಡುಗೆ ಮಾಡೋದಕ್ಕೆ? ನಿಮ್ಮಂಥ ಕಪ್ಪುಕಿರೋ ಸೊಸೆಯಂದ್ರಿಂದ ನನ್ನ ಜೀವನನೇ ನಾಶವಾಗೋಗಿದೆ. ಯಾವ ಕೆಲಸಕ್ಕೂ ಉಪಯೋಗನೇ ಆಗೋದಿಲ್ಲ ನೀವೆಲ್ಲ. ನನ್ನನ್ನು ಹಸಿವಿನಿಂದನೇ ಸಾಯಿಸ್ತೀರಾ. ಹೋಗು, ನನ್ನ ಮುಂದೆ ಯಾಕೆ ನಿಂತಿದ್ಯಾ ನಿನ್ನ ದರಿದ್ರ ಮುಖ ತೋರಿಸ್ಕೊಂಡು? ನಿಂದು ಸ್ವಲ್ಪ ಜಾಸ್ತಿ ಆಯಿತು, ಸುಮ್ಮನೆ ಇರು. ಯಾಕೆ ಪಾಪ ಸೊಸೆಗಳಿಂದ ಬಿದ್ದಿದ್ಯಾ? ನೋಡ್ರಿ, ನೀವು ನಮ್ಮಿಬ್ಬರ ವಿಷಯಕ್ಕೆ ಮೂಗು ತೋರಿಸ್ಕೊಂಬರಕ್ಕೆ ಹೋಗ್ಬೇಡಿ. ಇದು ನನ್ನ ಅವಳ ವಿಷಯ. ಉಷಾಗೆ ಆ 5 ಜನ ಸೊಸೆಯಂದರನ್ನು ನೋಡಿದರೆ ಆಗುವುದಿಲ್ಲ. ಒಂದು ದಿನದ ಕತೆ. ಉಷಾಳ ಮೊಮ್ಮಕ್ಕಳು ಅವಳ ರೂಮಿಗೆ ಎಲ್ಲರೂ ಹೋದರು ಮತ್ತು ಅವಳ ಸಾಮಗ್ರಿಗಳನ್ನು ಹಾಳ ಮಾಡತೊಡಗಿದರು. ನೋಡುದ್ರಾ, ಅಜ್ಜಿಯ ಕನ್ನಡಕ ಎಷ್ಟು ಚೆನ್ನಾಗಿದೆ ಅಲ್ಲ? ಇದೆಲ್ಲ ಅಜ್ಜಿಯ ವಸ್ತುಗಳೇ. ಬನ್ನಿ, ನಾವು ಅಜ್ಜಿ ಅಜ್ಜಿ ಅಂತ ಆಟವಾಡೋಣ. ಎಲ್ಲರೂ ಅಲ್ಲಿಯೇ ಆಟವಾಡಲು ಶುರು ಮಾಡುತ್ತಾರೆ. ಅಷ್ಟರಲ್ಲಿ ಉಷಾ ಅಲ್ಲಿಗೆ ಬರುತ್ತಾಳೆ. ಮೊಮ್ಮಕ್ಕಳನ್ನು ಹೊಡೆಯಲು ಆರಂಭಿಸುತ್ತಾಳೆ. ನನ್ನ ವಸ್ತುಗಳನ್ನು ಹಾಳು ಮಾಡೋದಿಕ್ಕೆ ನಿಮಗೆ ಎಷ್ಟು ಧೈರ್ಯ? ಮೊದಲು ನನ್ನ ಕೋಣೆಯಿಂದ ಆಚೆ ಹೋಗಿ. ಯಾರಾದ್ರೂ ನನ್ನ ಕೋಣೆಯೊಳಗಡೆ ಬರಬೇಕಲ್ಲ, ಕಾಲ್ ಮುರಿದು ಕೈ ಕೊಟ್ಟು ಬಿಡುತ್ತೇನೆ. ಮಕ್ಕಳು ಅಳುತ್ತಾ ಕೋಣೆಯಿಂದ ಆಚೆ ಬಂದು ನಿಲ್ಲುತ್ತಾರೆ. ಎಲ್ಲರ ಅಮ್ಮಂದಿರು ಅವರ ಕೋಣೆಗೆ ಬಂದು ನಿಲ್ಲುತ್ತಾರೆ. ಅತ್ತೆ, ಮಕ್ಕಳನ್ನು ಹೊಡೆಯುವಂತ ಅವಶ್ಯಕತೆ ಏನಿತ್ತು? ಪಾಪ ಅವರೆಲ್ಲ ಅಳುತ್ತಾ ನಿಂತಿದ್ದಾರೆ. ಏ ಮೀರಾ, ಏನೇನು ಮಾತಾಡಬೇಡ. ನಾನ್ ನಿನ್ನ ಅತ್ತೆ ಅಂತ ಗೊತ್ತು ತಾನೆ? ಅತ್ತೆ ಆದ್ರೂ ನಿಮ್ಮ ತೊಂದರೆ ಸ್ವಲ್ಪ ಜಾಸ್ತಿ ಆಗ್ತಿದೆ. ನಾವು ಸೊಸೆ ಮಾತ್ರ ಅಲ್ಲ, ಮಗಳು ಕೂಡ. ಯಾಕೆ ಇವರ ಹತ್ತಿರ ಎಲ್ಲ ಸೌತಿಗಳ ತರ ಆಡ್ತಿದ್ದೀರಾ? ಯಾಕಂದ್ರೆ ಅವರು ಕಪ್ಪಾಗಿದ್ದಾಳೆ. ನನಗೆ ಕಪ್ಪು ಅಂದ್ರೆ ಆಗೋದಿಲ್ಲ. ಸೊಸೆನೂ ಕಪ್ಪಾಗಿದ್ದಾಳೆ. ಆ ಮೊಮ್ಮಕ್ಕಳು ಅವರೂ ಕಪ್ಪಾಗಿದ್ದಾವೆ. ನನ್ನ ಮಕ್ಕಳು ಅವರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ. 5 ಜನರಲ್ಲಿ ಒಬ್ಬರಾದರೂ ಬೆಳ್ಳಗಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ನನ್ನ ಹಣೆ ಬರಹನೆ ಚೆನ್ನಾಗಿಲ್ಲ. ದೇವ್ರತ್ರ ಏನೇನ್ ಕೇಳ್ಕೊಬಂದ್ನೋ? ಅತ್ತೆ, ಬಣ್ಣ ಗಿಣ್ಣ ಅವೆಲ್ಲ ಸುಮ್ಮನೆ. ಒಳಗಿರೋ ಮನಸ್ಸು ಚೆನ್ನಾಗಿರ್ಬೇಕು. ಈ ನಿನ್ನ ಉಪದೇಶನೆಲ್ಲ ನಿನ್ನ ಹತ್ರನೇ ಇಟ್ಕೋ, ನನ್ನ ಹತ್ರ ಮಾತಾಡೋಕೆ ಹೋಗಬೇಡ. ಹಾಗೆಂದು ಹೇಳಿ ಉಷಾ ಮುಖದ ಮೇಲೆ ಬಾಗಿಲನ್ನು ಹಾಕುತ್ತಾಳೆ. ಅವರೆಲ್ಲ ನಿರಾಶರಾಗಿ ಕೆಳಗೆ ಬರುತ್ತಾರೆ. ಅತ್ತೆ ಮನಸ್ಸಲ್ಲಿ ನಮಗೆ ಜಾಗನೇ ಇಲ್ಲ, ನಮ್ಮ ಬಗ್ಗೆ ಸೊಸೆರು ಅಂತ ಗೌರವನೂ ಇಲ್ಲ. ಬಿಡಿ ಅಕ್ಕ, ಇದನ್ನೆಲ್ಲ ಮಾತಾಡಿ ಏನು ಉಪಯೋಗ? ಅಕ್ಕ ಬನ್ನಿ, ಮಾರುಕಟ್ಟೆಗೆ ಹೋಗೋಣ. ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿದೆ. ಹೋಗೋಣ. ತಮ್ಮ ಮಕ್ಕಳನ್ನು ಸೊಸೆಯಂದಿರು ಒಂದು ಕೋಣೆಯಲ್ಲಿ ಹಾಕುತ್ತಾರೆ. ಇಲ್ಲಿಂದ ಆಚೆ ಹೋಗಬೇಡಿ ಎಂದು ಹೇಳುತ್ತಾರೆ. ಇದಾದ ನಂತರ ಎಲ್ಲರೂ ಮಾರ್ಕೆಟ್ಗೆ ಹೋಗುತ್ತಾರೆ. ಅವರಿಗೆ ಒಂದು ಮರದ ಕೆಳಗೆ ಒಂದು ಮಗುವಿನ ಅಳುವ ಶಬ್ದ ಕೇಳಿಸುತ್ತದೆ. ಅಕ್ಕ, ಯಾರದು? ಅಳೋ ಶಬ್ದ ಕೇಳಿಸ್ತಾ ಇದೆ. ನನಗೆ ಅನ್ಸುತ್ತೆ ಮಗು ಅಳುತ್ತಿದೆ ಅಂತ. ನನಗೂ ಕೇಳಿಸುತ್ತಿದೆ. ಬನ್ನಿ ಹೋಗೋಣ. 5 ಜನರು ಅಲ್ಲಿ ಹೋಗಿ ನೋಡುತ್ತಾರೆ. ಅಲ್ಲಿ ಮಗು ಕಾಣಿಸುತ್ತದೆ. ಆ ಮಗುವನ್ನು ತೆಗೆದುಕೊಳ್ಳುತ್ತಾರೆ. ಅಲ್ಲಿ ಮಗು ಅಳು ನಿಲ್ಲುತ್ತದೆ. ಇಷ್ಟು ಚಿಕ್ಕ ಮಗುವನ್ನ ಯಾರಿಲ್ಲಿ ಬಿಟ್ಟೋದ್ರೋ ಗೊತ್ತಿಲ್ವಲ್ಲ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾ ಸುಂದರವಾಗಿದೆ. ಮಗು ಇದ್ರೆ ಕಾಲ ಕಳೆಯೋದೇ ಗೊತ್ತಾಗೋದಿಲ್ಲ. ಬನ್ನಿ, ಇದನ್ನ ಇಲ್ಲೇ ಬಿಟ್ರೆ ಸರಿಯಾಗಲ್ಲ. ಜೊತೆಗೆ ಕರ್ಕೊಂಡೋಗೋಣ. ಆ ಮಗುವನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾರೆ ಮತ್ತು ಅದಕ್ಕೆ ಹಾಲನ್ನು ಉಣಿಸುತ್ತಾರೆ. ಆಗ ಉಷಾ ಕೆಳಗೆ ಇಳಿದು ಬರುತ್ತಾಳೆ. ಅರೆ, ಎಷ್ಟು ಚೆನ್ನಾಗಿದೆ. ಯಾರದು ಇದು ಮಗು? ಅತ್ತೆ, ಈ ಮಗು ನಮಗೆ ರೋಡಲ್ಲಿ ಸಿಕ್ತು. ಆ ಮಗುನ ಹಾಗೆ ಬಿಟ್ಟು ಬರೋಕ್ಕಾಗಲ್ಲ ಅಂತೇಳಿ ಜೊತೆಲೇ ಕರ್ಕೊಂಡು ಬಂದ್ವಿ. ಅರೆ, ಈ ಮಗು ಎಷ್ಟು ಬೆಳ್ಳಗಿದೆ. ಕೊಡು ಕೊಡು ಎಂದು ಉಷಾ ಆ ಮಗುವನ್ನು ತೊಡೆಯ ಮೇಲೆ ತೆಗೆದುಕೊಂಡು ಆಡಿಸುತ್ತಾಳೆ. ಅಯ್ಯೋ, ನನ್ನ ಹಣೆ ಬರದಲ್ಲೆಲ್ಲ ಕಪ್ಪಿರೋ ಮಗು ಹುಟ್ಟಿದೆ. ಆ ಮಗು ನಮ್ಮನೇಲಿ ಜನ್ಮ ತಾಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಲ್ಲಿಂದ ಆ 5 ಜನರು ಆ ಮಗುವನ್ನು ತುಂಬ ಸುರಕ್ಷಿತವಾಗಿ ಕಾಪಾಡುತ್ತಿದ್ದರು. ಎಲ್ಲರೂ ಆ ಮಗುವಿಗೆ ಹಾಲನ್ನು ಉಣಿಸುತ್ತಿದ್ದರು, ಆಟವಾಡುತ್ತಿದ್ದರು, ಲಾಲನೆ ಮಾಡುತ್ತಿದ್ದರು, ಪಾಲನೆ ಮಾಡುತ್ತಿದ್ದರು. 5 ಜನ ಮೊಮ್ಮಕ್ಕಳು ಸುಧಾ ಆ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು.
ಉಷಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಈ ಮಗು ಬಂದ ಮೇಲೆ ಮನೆಯ ವಾತಾವರಣವೇ ಬದಲಾಗಿದೆ. ಮಗು ಬಂದ ಮೇಲೆ ಈ ಮನೆಯ ವಾತಾವರಣವೇ ಬದಲಾಗಿದೆ. ನೋಡು ಅತ್ತೆ ಎಷ್ಟು ಖುಷಿಯಾಗಿದ್ದಾರೆ. ಏನಕ್ಕ ಬರೀ ಮಗು ಬಗ್ಗೆನೇ ಹೇಳ್ತಾ ಇದೀಯಾ? ನಾವೆಲ್ಲ ಸೇರಿ ಈ ಮಗುಗೊಂದು ಹೆಸರಿಡೋಣವಾ? ಯೋಚನೆ ಮಾಡುತ್ತಾ ರೋಷಿಣಿ ಅಂತ ಹೆಸರಿಡೋಣ. ಆ ಹೆಸರು ತುಂಬ ಚೆನ್ನಾಗಿರುತ್ತೆ. ಉಷಾ ಆ ಮಗುವಿನ ಜೊತೆ ಆಟವಾಡುತ್ತಿರುತ್ತಾಳೆ ಮತ್ತು ಪ್ರೀತಿಸುತ್ತಾಳೆ. ಆ ಮಗು ಬಂದ ಮೇಲೆ ಅವಳ ಮೊಮ್ಮಕ್ಕಳನ್ನೇ ಮರೆತು ಬಿಟ್ಟಿದ್ದಾಳೆ. ಅವಳತ್ತಿರ ಮೊಮ್ಮಕ್ಕಳು ಬಂದರೆ ಆ ಮೊಮ್ಮಕ್ಕಳನ್ನು ಓಡಿಸಿ ಬಿಡುತ್ತಾಳೆ. ಹೀಗೆ ಸಮಯ ಕಳೆದು ಹೋಗುತ್ತದೆ. ಎಲ್ಲ ದೊಡ್ಡವರಾಗುತ್ತಾರೆ. ಹಾಗೆ ರೋಷಿಣಿಯೂ ದೊಡ್ಡವಳಾಗುತ್ತಾಳೆ. ಉಷಾ ಅವಳ ಹಾದಿಯಲ್ಲೇ ರೋಷಿಣಿಯನ್ನು ಬೆಳೆಸುತ್ತಾಳೆ. ಈ 5 ಜನ ನಿನ್ನ ಅಕ್ಕ ತಂಗಿಯರಿದ್ದಾರಲ್ಲ, ಅವರಿಂದ ನೀನು ತುಂಬ ದೂರ ಇರಬೇಕು. ಅವರಿಗೆ ನೀನು ನೋಡಿದ್ರೆ ಹೊಟ್ಟೆ ಉರಿ. ಯಾಕೆ ಅಂದರೆ ಅವರು ನಿನ್ನಷ್ಟು ಸುಂದರವಾಗಿಲ್ವಲ್ಲ. ಆದರೆ ಸುನೀತಾ ಅಮ್ಮ ಹೇಳ್ತಾರೆ ನನ್ನ ತಂಗಿಯರೆಲ್ಲ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ. ಅಯ್ಯೋ ಅದೆಲ್ಲ ಸುಳ್ಳು. ನೀನು ನನ್ನ ಮಾತು ಕೇಳು. ನೀನು ಅವರಿಂದ ದೂರನೇ ಇರು. ಅವ್ರಿಗೆ ನೀನು ನೋಡಿದ್ರೆ ಹೊಟ್ಟೆ ಉರಿ. ಉಷಾಳ ಮಾತನ್ನು ರೋಷಿಣಿ ತನ್ನ ತಲೆಯಲ್ಲಿ ಇಟ್ಟುಕೊಳ್ಳುತ್ತಾಳೆ. ರೋಷಿಣಿಯು ದೂರ ಇರುತ್ತಾಳೆ. ಸ್ವಲ್ಪ ದಿನದಲ್ಲೇ ದೀಪಾವಳಿ ಹಬ್ಬವು ಬರುತ್ತದೆ. ಬಟ್ಟೆಗಳನ್ನು ತೆಗೆದುಕೊಳ್ಳಲು ಹೋಗುತ್ತಾರೆ. ರೋಷಿಣಿಯು ಬಟ್ಟೆಗಳನ್ನು ನೋಡುತ್ತಿದ್ದಂತೆಯೇ ಅವಳ ಅಕ್ಕನಿಗೆ ಬೈಯುತ್ತಾಳೆ. ಈ ಬಟ್ಟೆ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೀನು ನನಗಿಂತ ಚೆನ್ನಾಗಿದ್ದೀಯಾ ಅಲ್ವಾ ಅಜ್ಜಿ? ಹೌದು ನನ್ನ ಮುದ್ದು ಮೊಮ್ಮಗಳೇ, ನೀನು ತುಂಬ ಸುಂದರವಾಗಿದ್ದೀಯಾ, ತುಂಬ ಬಿಳಿಗಿದ್ದೀಯಾ. ಇವರೆಲ್ಲ ಕಪ್ಪಾಗಿರೋರೆ. ರೋಶ್ನಿ ನೀನೇನು ಮಾತಾಡ್ತಿದ್ದೀಯಾ? ಇವಳು ನಿನ್ನ ದೊಡ್ಡಕ್ಕ. ಅಮ್ಮ ನಾನೇನು ತಪ್ಪು ಮಾಡಿದೆ? ನಾನು ಹೇಳಿದ್ದೆಲ್ಲ ನಿಜ ಅಲ್ವಾ? ಕಪ್ಗಿರೋರ್ನ ಕಪ್ಗಿದ್ಯಾ ಅಂತ ಹೇಳೋದು ಬಿಟ್ಟು ಬಿಳಿಗಿದ್ಯಾ ಅಂತ ಹೇಳೋಕ್ಕಾಗುತ್ತಾ? ರೋಷಿಣಿಯ ಮಾತುಗಳು ಇವರ್ಯಾರಿಗೂ ಇಷ್ಟವಾಗುವುದಿಲ್ಲ. ನಾಚಿಕೆಯಿಂದ ತಲೆ ತೆಗೆಸುತ್ತಾರೆ. ದೀಪಾವಳಿಯ ದಿನ ಅಚಾನಕ್ಕಾಗಿ ಒಂದು ದೀಪವು ಉಷಾಳ ಸೀರೆಯನ್ನು ಸುಟ್ಟುತ್ತದೆ. ಎಲ್ಲರೂ ಗಾಬರಿಯಾಗುತ್ತಾರೆ. ಆಗ ಆ 5 ಜನ ಮೊಮ್ಮಕ್ಕಳು ಬಂದು ಆ ಬೆಂಕಿಯನ್ನು ಆರಿಸುತ್ತಾರೆ. ಅರೆ ರೋಶ್ನಿ, ನೀನು ಸಹಾಯ ಮಾಡಬೇಕಲ್ವಾ? ಅತ್ತೆಯ ಸೀರೆ ಸುಡುತ್ತಿದೆ. ಅದರಲ್ಲಿ ನನ್ನ ಕೈ ಏನಾದರೂ ಸುಟ್ಟೋದ್ರೆ? ನನ್ನ ಕೈ ಏನಕ್ಕೆ ಸುಡೋದು ಕೊಡಲಿ? 5 ಜನ ಮೊಮ್ಮಕ್ಕಳು ಬೆಂಕಿಯನ್ನು ಆರಿಸುತ್ತಾರೆ. ಕೈಗಳು ಸುಟ್ಟು ಹೋಗುತ್ತದೆ. ಉಷಾ ಇದನ್ನು ನೋಡಿ ದುಃಖವಾಗುತ್ತದೆ. ಅವಳ ಮೊಮ್ಮಕ್ಕಳನ್ನು ಸುತ್ತಲೂ ಕೂರಿಸಿಕೊಂಡು ಅವರಿಗೆ ಹೇಳುತ್ತಾಳೆ, ನನ್ನ ಮಕ್ಕಳೇ, ಇವತ್ತು ನೀವು ನನ್ನ ಪ್ರಾಣ ಕಾಪಾಡಿದ್ರಿ. ನಾನು ಇಷ್ಟೆಲ್ಲ ಕಷ್ಟ ಕೊಟ್ಟರು ನೀವು ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ರಾ? ನನ್ನ ಮಕ್ಕಳೇ, ನನ್ನನ್ನು ಕ್ಷಮಿಸಿ. ನನ್ನ ಮಕ್ಕಳಿಗೆ ಏನೂ ಮಾಡಲಿಲ್ಲ. ನೀವೆಲ್ಲ ನನ್ನನ್ನು ಅಷ್ಟು ಪ್ರೀತಿಸಿದ್ರು ನಾನು ನಿಮ್ಮನ್ನು ಪ್ರೀತಿಸೋಕ್ಕೆ ಆಗಲಿಲ್ಲ. ನನ್ನ ಸೊಸೆಯಂದಿರೇ, ನನ್ನನ್ನು ಕ್ಷಮಿಸಿ. ನಾನು ನಿಮಗೂ ನರಕ ತೋರಿಸ್ಬಿಟ್ಟಿದ್ದೀನಿ. ನನಗಿವತ್ತು ಗೊತ್ತಾಯಿತು, ಈ ಬಣ್ಣ ಎಲ್ಲ ಬಾಹ್ಯ ಸೌಂದರ್ಯ. ಮನಸ್ಸಿಗೆ ಯಾವ ಬಣ್ಣನೂ ಹಚ್ಚೋದಿಕ್ಕಾಗೋದಿಲ್ಲ. ಉಷಾಳಿಗೆ ಅವಳ ತಪ್ಪು ಅರಿವಾಯಿತು. ಅವಳು ಎಲ್ಲರ ಬಳಿ ಕ್ಷಮೆಯನ್ನು ಯಾಚಿಸುತ್ತಾಳೆ. ತನ್ನ ಸೊಸೆಯಂದಿರನ್ನು ತಬ್ಬಿಕೊಳ್ಳುತ್ತಾಳೆ ಮತ್ತು ಎಲ್ಲರೂ ಸೇರಿ ಹಬ್ಬವನ್ನು ಚೆನ್ನಾಗಿ ಆಚರಿಸುತ್ತಾರೆ.